ಇವನಾರವ 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 ಎಂದೆನಿಸಿದರಯ್ಯ. ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಿ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅನ್ನುವ ಹಾಗೆ ನಮ್ಮವರೇ ಆದಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ ಗಣ್ಯರಲ್ಲಿ ವಂದಿಸುತ್ತಾ, ಇವತ್ತಿನ ದಿನ ಮೊಬೈಲ್ ಮತ್ತು ಕಂಪ್ಯೂಟರ್ ಯುಗದಲ್ಲಿ, ಬಾಹ್ಯಾಕಾಶ ಯುಗದಲ್ಲಿ ನಾವೆಲ್ಲರೂ ಇದ್ದರೂ ಇಂಥ ಒಂದು ವಚನವನ್ನು ಆಧರಿಸಿ ಕಾರ್ಯಕ್ರಮದಲ್ಲಿ ಸುಮಾರು 200-300 ಜನ ಮೈಸೂರಿನಂತಹ ನಗರದಲ್ಲಿ ನೀವೆಲ್ಲರೂ ಒಂದು 4-5 ಗಂಟೆಗಳ ಕಾಲ ಮೊಬೈಲನ್ನು ಬದಿಗಿಟ್ಟು ಇಲ್ಲಿ ಕುಳಿತದ್ದನ್ನು ನೋಡಿದರೆ ನಿಮಗೊಂದು ದೊಡ್ಡ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ನಾನೊಬ್ಬ ರಿಸರ್ಚ್ ಓರಿಯೆಂಟೆಡ್ ಇರೋದ್ರಿಂದ ಎಲ್ಲರೇ ಟೀಚರ್ಸ್ ಟ್ರೈನಿಂಗ್ ಹೋದಾಗ ಒಂದು ಕ್ವಶನೇರನ್ನು ಮಾಡಿರ್ತೀನಿ. ಆ ಟೀಚರ್ಸಲ್ಲಿ ಕ್ವಶನೇರನ್ನು ಕೊಟ್ಟು ನೀವು ಬಾತ್ರೂಮ್ಗೆ ಹೋದಾಗ ಮೊಬೈಲನ್ನು ಎಷ್ಟು ಜನ ಬಳಸುತ್ತೀರಿ, ಎಲ್ಲರೂ ಟಿಕ್ ಹಾಕಿರ್ತಾರೆ. ಅದಕ್ಕೆ ಯಾಕಂತ ಕೇಳಿದೆ, ಸರ್ ಅಲ್ಲೇ ಸಿಗೋದು ಸಮಯ, ನಮಗೆ ಪ್ರಯೋಜನ ಇಲ್ಲ. ಇಷ್ಟೆಲ್ಲ ವಿದ್ವಾಂಸರೆಲ್ಲ ವೇದಿಕೆ ಮೇಲೆ ಕೂತ್ಕೊಂಡು ನಮಗೆಲ್ಲ ವಚನದ ಸಾರವನ್ನು ಭರಿಸಿದರು. ಸುಮಾರು 16 ಗಂಟೆಗಳ ಕಾಲ ನಾನು ಜರ್ನಿ ಮಾಡಿ ಬಂದೆ. ರಾತ್ರಿ ನಿನ್ನೆ 7 ಗಂಟೆ ಸಾಯಂಕಾಲ ಬಿಟ್ಟೆ. ಇವತ್ತು ಬೆಳಗ್ಗೆ 10:30ಕ್ಕೆ ನಂದು ಬಸ್ಸು ಮೈಸೂರನ್ನು ತಲುಪಿತು. ಇಡೀ ಜರ್ನಿ ನನಗೆ ಬೇಜಾರನೇ ಇಲ್ಲ. ಯಾಕೆ ಗೊತ್ತೇ, ನನ್ನ ಬ್ಯಾಗಲ್ಲಿ ವಚನದ ಪುಸ್ತಕಗಳು ಇವೆ. ನನ್ನ ಬ್ಯಾಗಲ್ಲಿ ವಚನದ ಪುಸ್ತಕಗಳು ಇವೆ. ಸುಮ್ಮನೆ ಆ ವಚನಗಳನ್ನು ನೋಡ್ತಾ ಇದ್ದರೆ, ಅಕ್ಕ ಮಹಾದೇವಿ ಒಂದು ಸಾರಿ ಅನುಭವ ಮಂಟಪಕ್ಕೆ ಬಂದಾಗ ಒಂದು ವಾಗ್ವಾದ ನಡೀತದೆ. ಸ್ಯಾಂಪಲ್ ಆಗಿ ಸಮಯ ಹೇಳಿದ್ದಾರೆ, ನಾನು 2 ನಿಮಿಷ ಹೇಳಿದ್ದಾರೆ, 2 ನಿಮಿಷದಲ್ಲಿ ಮುಗಿಸ್ತೀನಿ. ಉದ ಮದದ ಯೌವನವನ್ನೊಳಗಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ ಅಂತ ಪ್ರಶ್ನೆ ಮಾಡ್ತಾರ ಅಲ್ಲಮ್ಮರು. ಸತಿ ಎಂದರೆ ಮುನಿವರು ನಮ್ಮ ಶರಣರು. ನಿನ್ನ ಪತಿಯ ಕುರುಹ ಹೇಳಿದಡೆ ಬಂದುಕೊಳ್ಳಿರು, ಅಲ್ಲದೊಡೆ ತೊಲಗೋ ತಾಯೇ ಅಂತ ಪ್ರಶ್ನೆ ಮಾಡ್ತಾರ. ಅಕ್ಕ ಅವಕ್ಕೆಲ್ಲ ಸಮರ್ಪಕವಾಗಿ ಭಾಳ ಚೆನ್ನಾಗಿ ಉತ್ತರಗಳನ್ನ ಕೊಡ್ತಾರ. ಸ್ಯಾಂಪಲ್ ಆಗಿ ನಿಮಗೆ 1-2 ವಚನಗಳನ್ನ ಅಷ್ಟೇ ನಾನು ಹೇಳಿದೆ. ಕಾಯ ಕರ್ರನೆ ಕಂದಿದಡೆ ಎಂತಯ್ಯ, ಕಾಯ ಮಿರ್ರನೆ ಮಿಂಚಿದಡೆ ಎಂತಯ್ಯ, ಎನ್ನ ಚೆನ್ನ ಮಲ್ಲಿಕಾರ್ಜುನ ನೊಲಿದೊಡೆ ಎನ್ನ ಕಾಯ ಎಂತಿದ್ದಡೇನಯ್ಯ ಅಂಥೇಳಿ ಅಕ್ಕ ಅವ್ರಿಗೆ ಭಾಳ ತಕ್ಕ ಉತ್ತರಗಳನ್ನು ಕೊಡ್ತಾರ. ನಾನು ಪ್ರೇಕ್ಷಕರಿಗೆ ಕೇಳಿದೆ, ಶರಣರು ಮಾತನಾಡಿದರೆ ವಚನಗಳಾಗ್ತಾವ, ನೀವು ಮಾತನಾಡಿದರೆ ಏನಾಗುತ್ತದೆ ಅಂತ ಕೇಳಿದೆ. ಸರ ಜಗಳವಾಗುತ್ತದೆ. ನೋಡ್ರಿ ಪರಿಸ್ಥಿತಿ ಇಲ್ಲಿಗೆ ಬಂದದ. ನಾನು 1995 ಮಾನಸ ಗಂಗೋತ್ರಿನಲ್ಲಿ BEd MEd ಮಾಡ್ತಿರ್ಬೇಕಾದ್ರೆ ನಮ್ಮ ಗುರುಗಳು ಸಚ್ಚಿದಾನಂದ ಸರು, ಷಣ್ಮುಗಮ್ಮ ಅವರು ಒಂದು ಮಾತನ್ನು ಹೇಳ್ತಿದ್ರು. ಆ ಮಾತನ್ನು ನಿಮ್ಗೆ ನೆನಪಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಯಾವುದೇ ಒಂದು ಕಾರ್ಯದ ಸಿದ್ಧಿಗೆ ಮನಸ್ಸಿನ ಸತ್ವ ಮುಖ್ಯವೇ ಹೊರತು ಉಪಕರಣಗಳಲ್ಲ. ಇಲ್ಲಿ ನಮ್ಮ ವಚನ ಕುಮಾರಸ್ವಾಮಿಯವರು, ರೂಪ ಕುಮಾರಸ್ವಾಮಿಯವರು ನಮಗೆ ಅದು ಇಲ್ಲ ಇದು ಇಲ್ಲ, ಯಾವುದೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸುಮ್ಮನೆ ಕೂತಿದ್ರೆ ಇದನ್ನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವ್ರಿಗೊಂದು ಮನಸ್ಸು ಇದೆ. ಆ ಮನಸ್ಸನ್ನು ಇವತ್ತಿನ ದಿವಸ ನಮ್ಮ ಮೂಲಕ ಅವ್ರದ್ದೊಂದು ಕನಸು ಕೂಡ ಇದೆ. ಏನಂತ, ಇದು ವಚನದ ಪ್ರಸಾರಣೆ ಇಷ್ಟಕ್ಕೆ ನಿಲ್ಲಬಾರದು. ಇಲ್ಲೆಲ್ಲ ಇದ್ದಂಥ ಟೀಚರ್ಸು ನಿಮ್ಮ ಜಿಲ್ಲೆಗಳಲ್ಲಿ, ನಿಮ್ಮ ತಾಲೂಕುಗಳಲ್ಲಿ, ನಿಮ್ಮ ಫೀಲ್ಡ್ಗಳಲ್ಲಿ ಹೋಗಿ ಏನು ಮಾಡಬೇಕು, ಅವ್ರದ್ದೊಂದು ಕನಸು ಏನಿದೆ, ಶಾಲೆಗಳೆಡೆಗೆ ವಚನ, ಗ್ರಾಮದೆಡೆಗೆ ವಚನ. ನಾವು ಕೂಡ ಅವ್ರೇನು ಅಂದ್ಕೊಂಡಿದ್ದಾರೋ ಅದನ್ನು ಸಾಕಾರ ಮಾಡಲಿಕ್ಕೆ ನಮ್ಮ ಕೈಲಾದ ಮಟ್ಟಿಗೆ ಶ್ರಮಿಸ್ತೀವಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಕೆ.ಎಂ. ಮಹದೇವಪ್ಪರಿಂದ ಅನಿಸಿಕೆ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ, ಪರಮ ಪೂಜ್ಯ ಗುರುಗಳಿಗೆ ಮತ್ತು ಎಲ್ಲ ಮಹನೀಯರು ಮತ್ತು ಮಹಿಳೆಯರಿಗೂ ನನ್ನ ನಮನಗಳನ್ನು ಅರ್ಪಿಸುತ್ತಾ, ಇದೊಂದು ಸುಂದರವಾಗಿರ್ತಕ್ಕಂಥ ವಿಶೇಷ ದಿನ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ಈ ರೀತಿ ಒಂದು ಕಾಯಕವನ್ನು ಆಧಾರವಾಗಿಟ್ಕೊಂಡು ಪ್ರಶಸ್ತಿಗಳನ್ನು ಪುರಸ್ಕಾರ ಮಾಡ್ತಕ್ಕಂಥದ್ದು ಒಂದು ಸಮಾಜದ ಆರೋಗ್ಯಕರ ಬೆಳವಣಿಗೆ
ಆ ರೀತಿಯ ಆರೋಗ್ಯಕರ ಬೆಳವಣಿಗೆಯನ್ನು ಈ ಶರಣ ವಿಶ್ವವಚನ ಫೌಂಡೇಶನ್ ಸಂಸ್ಥಾಪಕರು ಓದು ಕರ್ನಾಟಕ ಕುಮಾರಸ್ವಾಮಿ ಅವರು ಕಲಿಕಾ ಚೇತರಿಕೆ, ಮತ್ತೆ ರೂಪಾ ಬಾಲ ಕುಮಾರಸ್ವಾಮಿ ಕಾರ್ಮಿಕ ಅವರು ಪದ್ಧತಿ ಕುರಿತು ಇದನ್ನು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಖುಷಿಯ ವಿಚಾರ. ಅದರಲ್ಲೂ ನನಗೆ ಚಿನ್ಮಯಿ ಶಿಕ್ಷಕ ಜ್ಞಾನ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಬಹಳ ಖುಷಿಯಾಗಿದೆ. ಬುದ್ಧ, ಬಸವ, ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರಂತೆ, ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನು ಬೆಳೆಸುವ, ಗುರುತಿಸುವ ದೊಡ್ಡ ಗುಣವಿರುತ್ತದೆಯೋ ಆ ವ್ಯಕ್ತಿಯು ತನಗೆ ಅರಿವಿಲ್ಲದಂತೆ ಬಹು ಎತ್ತರಕ್ಕೆ ಬೆಳೆಯುವರು, ಬಹು ಎತ್ತರಕ್ಕೆ ಗುರುತಿಸಿಕೊಳ್ಳುವರು ಅಂತಕ್ಕಂಥ ಮಾತನ್ನು, ಈ ಮಾತು ಡಾಕ್ಟರ್ ಕುಮಾರಸ್ವಾಮಿ ಅವರು ಮತ್ತು ರೂಪಾ ಕುಮಾರಸ್ವಾಮಿ ಅವರಿಗೆ ಸಲ್ಲುತ್ತೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಅಕ್ಕ ಮಹಾದೇವಿ ಅವರು ಹೇಳ್ತಾರೆ, ಅಯ್ಯ ನಿಮ್ಮ ಸದ್ಭಕ್ತರ ಕಂಡನಾಗಿ ಎನ್ನ ಕಂಗಳ ಪಟಲ ಹರಿಯಿತ್ತು, ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ ಅಂತಕ್ಕಂಥ ಮಾತನ್ನು. ಸೊ ನಿಜಕ್ಕೂ ಕೂಡ ಇವತ್ತು ಆ ಒಂದು ಅನುಭವ ನನಗಾಗ್ತು. ಸೊ ಹಾಗಾಗಿ ಭಕ್ತನಾದಡೆ ಬಸವಣ್ಣನಂತನಾಗಬೇಕು ಅಂಥೇಳಿ ದಗ್ಗಳೆಯವರು ಹೇಳ್ತಾರೆ. ಆದರೆ ನಾನು ಕೂಡ ಒಬ್ಬ ವಚನಗಾರ, ಒಂದು ಮನದಾಳದ ವಚನಗಳು ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದಿದ್ದೇನೆ. ನನ್ನ ಅನಿಸಿಕೆ ಶಿವಶರಣನೆಂದಡೆ ವಚನ ಕುಮಾರಸ್ವಾಮಿ ಅಂತಾಗಬೇಕು ಅಂತಕ್ಕಂಥ ಮಾತು. ವಿಶ್ವೇಶ್ವರಯ್ಯನವರು ಯಾವಾಗಲೂ ಹೇಳ್ತಾ ಇದ್ರಂತೆ, ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದನ್ನು ಕಾರ್ಯರೂಪಕ್ಕೆ ತರಬೇಕು ಅಂಥೇಳಿ. ಸೊ ಅದೇ ರೀತಿ ಇವರು ಕೂಡ ಅವರ ಮನಸ್ಸಿನಲ್ಲಿ ಅಂದುಕೊಂಡಂತಹ ಅನೇಕ ಈ ರೀತಿಯ ಕಾರ್ಯಕ್ರಮಗಳು, ವಿವಿಧ ವೈವಿಧ್ಯಮಯವಾಗಿರ್ತಕ್ಕಂಥ ಈ ಕಾಯಕ ವೃತ್ತಿಯನ್ನು ಅವಲಂಬಿಸಿರ್ತಕ್ಕಂಥವ್ರಿಗೆ ಪ್ರಶಸ್ತಿ ಪ್ರದಾನ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ನೆಚ್ಚಿನ ವಿಷಯವಾಗಿದೆ. ಇವರ ಜೊತೆಗೆ ಅವರ ಧರ್ಮಪತ್ನಿ ರೂಪಾ ಕುಮಾರಸ್ವಾಮಿಯವರು ತೊಟ್ಟಿಲ ತೂಗುವ ಕೈ ಜಗತ್ತನ್ನು ಆಳಬಲ್ಲದು ಅಂತಕ್ಕಂಥದ್ದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. ಜನಸೇವೆಯೇ ಜನಾರ್ದನನ ಸೇವೆ ಅನ್ನುವ ಹಾಗೆ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅಂತಕ್ಕಂಥ ಸರ್ವಜ್ಞರ ಮಾತು ದಿನಕ್ಕೂ ನಿಜಕ್ಕೂ ಇವತ್ತು ನನಗೆ ಆ ಒಂದು ಕ್ಷಣ ಅರಿವಾಗ್ತಾ ಇದೆ. ನನ್ನ ಮನದಾಳದ ವಚನಗಳಲ್ಲಿ ಒಂದು ವಚನ ಇದೆ. ಆ ವಚನವನ್ನು ಇವರಿಗೆ ನಾನು ಇವರ ಕುಟುಂಬಕ್ಕೆ ಉದಾಹರಣೆಯಾಗಿ ತಗೊಂಡಿದ್ದೇನೆ. ಅಸನ್ಮುಖಿಯಾದ ಪತಿ ಪತ್ನಿಗೆ ಮಹಾಲಕ್ಷ್ಮಿಯಂತಹ ಮಗಳು, ವಿದ್ಯಾವಂತ ಸದೃಢ ಮಗನಿರಲು ಆ ಮನೆ ಸ್ವರ್ಗಕ್ಕೂ ಮಿಗಿಲಯ್ಯ ಹರಹರ ಶ್ರೀ ಮಹಾದೇಶ್ವರ ಅಂತ ಹೇಳ್ತಕ್ಕಂಥದ್ದು ನನ್ನ ಒಂದು ವಚನ. ಅದು ರೂಪಾ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ 100ಕ್ಕೆ 100 ಸಲ್ಲುತ್ತೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಸೊ ಹಾಗಾಗಿ 12ನೇ ಶತಮಾನದ ವಚನ ಬಂದಿದ್ದೇ ಒಂದು ಚಳವಳಿ ರೂಪದಲ್ಲಿ. ಅಲ್ಲಿವರೆಗೂ ಕೂಡ ಪಂಪ, ಪೊನ್ನ, ರನ್ನ, ಜನ್ನ ಇವರೆಲ್ಲರೂ ಕೂಡ ಹಳಗನ್ನಡ ಸಂಸ್ಕೃತ ಮಿಶ್ರಿತ ಭಾಷೆಯಲ್ಲಿ ಕಾವ್ಯಗಳನ್ನು ರಚಿಸ್ತಾ ಇದ್ರು. ವಚನಕಾರರು ಬಂದ ಮೇಲೆ ಸಾಹಿತ್ಯ ಅಂದಮೇಲೆ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು. ಅಂದರೆ ವಚನ ಅಂತಂದರೆ ಮಾತು ಅಂತೇಳಿ, ನಾವು ಮಾತನಾಡಿದ ಹಾಗೆ ವಚನಗಳಿರಬೇಕು. ಆ ರೀತಿ ಈ ವಚನ ಚಳವಳಿಯನ್ನು ಮಾಡಿ ಅನುಭವ ಮಂಟಪದಲ್ಲಿ ಚರ್ಚೆ ಮಾಡಿದಂಥದ್ದನ್ನೇ ವಚನರೂಪವಾಗಿ ಇವು ವಚನಗಳಾಗಿ ಬಂದದ್ದಂತೆ. ಸೊ ವಿಶ್ವವಾಗಿರ್ತಕ್ಕಂಥ ಒಂದು ಗೌರವ ಇದೆ, ಘನತೆ ಇದೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಕೊನೆಯದಾಗಿ ಒಬ್ಬ ವಚನಕಾರರ ಸ್ಮರಿಸ್ತಾ ಹೇಳ್ತೇನೆ. ಅಂಬಿಗರ ಚೌಡಯ್ಯ ಅವರು ಹೇಳ್ತಾರೆ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಒಟ್ಟಡೆಯಾಗಿ ಬೀಳುವ ಲೊಟ್ಟಿಮೂಡನ ಕಂಡೊಡೆ ಮೆಟ್ಟಿದ್ದ ಎಡದ ಪಾದ ರಕ್ಷೆಯ ತಕ್ಕೊಂಡು ಲಟಪಟನೆ ಒಡೆಯಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂಥೇಳಿ. ಸೊ ಶರಣರು ಎಲ್ಲರೂ ಕೂಡ ಹೇಳಿದ್ದು ಒಂದೇ, ಇಷ್ಟಲಿಂಗವನ್ನು ಪೂಜೆ ಮಾಡಿ ಅಂಥೇಳಿ, ಮತ್ತು ಕಾಯಕವನ್ನು ಮಾಡಿ ಅಂತ ಹೇಳ್ತಕ್ಕಂಥದ್ದು. ಸೊ ಈ ಒಂದು ಕಾರ್ಯಕ್ರಮ ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕುಟುಂಬ ಸಮೇತ ನಾವು ಬಂದ್ವಿ ದೊಡ್ಡಬಳ್ಳಾಪುರದಿಂದ.
ಬಹಳ ಜೀವನದಲ್ಲಿ ನೆನಪಾಗಿಳ್ತಕ್ಕಂಥ ಈ ಒಂದು ಕಾರ್ಯಕ್ರಮ. ಆಗಲೇ ನಮ್ಮ ಇನ್ನೊಬ್ಬ ಶಿಕ್ಷಕರು ಹೇಳಿದ ಹಾಗೆ ಇಷ್ಟೊತ್ತು ಏಕಚಿತ್ತದಿಂದ ಕುಳಿತಿರ್ತಕ್ಕಂಥದ್ದು, ಅದರಲ್ಲೂ ಮಹಿಳೆಯರು ಹೆಚ್ಚಾಗಿ ಆಗಮಿಸಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ನನಗೆರಡು ಮಾತನ್ನು ಹಾಡೋಕ್ಕೆ ಅವಕಾಶ ಕೊಟ್ಟಂಥ ಸಂಸ್ಥಾಪಕರಿಗೆ ನನ್ನ ವಂದನೆಗಳನ್ನು ಅರ್ಪಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಈಗ ಶ್ರೀಮತಿ ಗೀತಾ ಎಂ ಅವರಿಂದ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ನನಗೆ ಇಲ್ಲಿ ಇಷ್ಟ ತನಕ ನೋಡಿ ಜೊತೆಗೆ ನನ್ನದೇ ಉದಾಹರಣೆ ಕೊಟ್ಟರು ನಮ್ಮ ಕುಮಾರಸ್ವಾಮಿ ಸರ್ ಅವರು. ರಾತ್ರಿ ನಾನು ಬಂದಾಗ 11 ಗಂಟೆ ಆಗಿತ್ತು. PPT ತರಬೇತಿ ಅವರು ನಡೀತಾ ಇತ್ತು. 4 ಗಂಟೆ ಆದರೂ ಸರ್ದು ಮುಗ್ದಿರಲಿಲ್ಲ. ಯಾವಾಗ ಮಲಗ್ತಾರಪ್ಪ ಇವರು, ಅವ್ರ ಮನಸ್ಸಲ್ಲಿ ಒಂದಿತ್ತು ಸೇವೆ. ನಾನು ಸಹಿತ ನನ್ನ ಸೇವೆಯನ್ನು ವಚನ ಕಮ್ಮಟದ ಅಡೆಗೆ 10 ವರ್ಷ ಸುದೀರ್ಘವಾಗಿ ಸಲ್ಲಿಸಿದೆ. ನಂತರ ಭಾರತ್ ಸ್ಕೌಟ್ ಗೈಡಲ್ಲಿ ಸೇರ್ಕೊಂಡು ಈಗಿರ್ತಕ್ಕಂಥ ಖಾಸಗಿ ಮತ್ತು ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಲ್ಲಿ ಸಂಸ್ಕಾರ ಎಂಬತಕ್ಕಂಥದ್ದೇ ಇಲ್ಲ. ತಂದೆ ತಾಯಿಗಳಿಗೆ ಹೆಚ್ಚು ಬೆಲೆನೇ ಕೊಡೋದಿಲ್ಲ. ಅವ್ರಿಗೆಲ್ಲರಿಗೂ ಸಹಿತ ಶಿಸ್ತು, ಸಂಯಮ, ಸಹಕಾರ, ಸೇವಾ ಮನೋಭಾವಗಳನ್ನು ಒಳಗೊಂಡು ಇನ್ನು ಮುಂದೆ ಬರ್ತಕ್ಕಂಥ ಮಕ್ಕಳಿಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕು, ಕಲಿಸ್ಬೇಕು ಅಂತೇಳಿ 25 ವರ್ಷದಿಂದ ಸತತವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ವಚನಗಳ ಕಡೆ ಹಳ್ಳಿಗಳೇ ಗಮನ ಹರಿಸ್ಬೇಕು ಅಂತನ ಅಕ್ಕನ ಬಳಗ ಎಂಬತಕ್ಕಂಥ ಸಂಘವನ್ನು ಕಟ್ಕೊಂಡು ಪ್ರತಿ ಊರಿಗೆ ಸಂಜೆ ಆಗ್ತಿದ್ದಂಕಲೇ ಅಕ್ಕನ ಬಳಗ ತರಗತಿಗಳು. ನೆಕ್ಸ್ಟ್ 1 ತಿಂಗಳು ಆಯ್ತ ತಕ್ಷಣವೇ ವಚನ ಕಮ್ಮಟದ ಪುಸ್ತಕಗಳನ್ನು ತೊಗೊಂಡು ಎಲ್ಲ ಮಕ್ಕಳಲ್ಲಿ 6ನೇ ತರಗತಿಯಿಂದ 10ನೇ ತರಗತಿ ತನಕ ಎಲ್ಲ ಮಕ್ಕಳಲ್ಲೂ ಸಹಿತನ ಬಸವನ ಮುಖಾಂತರ ವಚನಗಳ ಇವನಾರವ ಎಂದನೆಯ ಇವನಮ್ಮವ ಎಂಬತನ ವಚನಗಳನ್ನು ಬೆಳೆಸ್ಕಂಥ ಮಕ್ಕಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದ್ಕೊಂಡು ರಾತ್ರಿಯಿಂದ ನೋಡಿ ಇವರಿಗೆ ಒಂದು ಸ್ವಲ್ಪನೂ ವಿಶ್ರಾಂತಿ ಇಲ್ವಲ್ಲ. ನಮ್ಮ ಸರಿಗೆ ರೂಪಾ ಮೇಡಮ್ಗೂ ಇಲ್ಲ, ಕುಮಾರ್ ಸರಿಗೂ ಸರಿಗಿಲ್ಲಲ್ಲ. ಎಷ್ಟು ಕಣದಲ್ಲಿ ಸಹಿತ ದೇಹದ ಇರ್ತಕ್ಕಂಥ ರಕ್ತದಲ್ಲಿರ್ತಕ್ಕಂಥ ಕಣದಲ್ಲೂ ಸೇವೆ ಎಂಬತಕ್ಕಂಥದ್ದಿದೆ. ಇವ್ರನ್ನ ನೋಡಿ ನೆಕ್ಸ್ಟ್ ಬರ್ತಕ್ಕಂಥ ಪೀಳಿಗೆಗೆ ನಾವು ಸಹಿತ ಹೇಳಬೇಕು ನಮ್ಮ ಕೈಲಾದಂತ ಹೇಳಿ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ 2 ನಿಮಿಷಕ್ಕೆ, ಸುದೀರ್ಘ ಟೈಮ್ ಇದ್ರೂ 1 ಅವರ್ ಆಗಿತ್ತು. ಮೈಕ್ ಸಿಕ್ಕರೆ ಈಗಿನ ಮಹಿಳೆಯರು ನೋಡ್ತಿರಲ್ಲ, 2 ನಿಮಿಷಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ಎಲ್ಲ ಶರಣರಿಗೂ ಸಹಿತ ನಮನಗಳನ್ನು ಸಲ್ಲಿಸ್ತಾ ಧನ್ಯವಾದಗಳು. ಎಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದ ನಂತರ ಎಲ್ಲರೂ ತಪ್ಪದೇ ಪ್ರಸಾದವನ್ನು ಸ್ವೀಕರಿಸಿ ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ತಯಾರಿಯನ್ನು ಮಾಡ್ಕೋಬೇಕು. ಈಗ 2 ಗಂಟೆ ಆಗ್ತಾ ಬಂದಿದೆ. 2:30ಗೆ ನಾವು ಮುಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿದ್ದೇವೆ. ಅಲ್ಲಿ ಕೂಡ ಅಂತರ್ಜಾಲ ವಚನ ಗಾಯನ ಸ್ಪರ್ಧೆ ವಿಜೇತರಿಗೆ ಬಹುಮಾನ, ಸಂಸ್ಥೆಯ ದತ್ತಿ ದಾಸೋಹಿಗಳಿಗೆ, ಅಜೀವ ಸದಸ್ಯರಿಗೆ, ಪ್ರೋತ್ಸಾಹಕರಿಗೆ ಅಭಿನಂದನಾ ಸಮಾರಂಭ, ತುಂಬ ಮುಖ್ಯವಾದ ಕಾರ್ಯಕ್ರಮವಿದ್ದು ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಪ್ರಸಾದವನ್ನು ಸ್ವೀಕರಿಸಿದ ನಂತರ ಹಾಜರಾಗಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಮಧ್ಯಾಹ್ನ 2:30ಕ್ಕೆ. ಈಗ ವಂದನಾ ಅರ್ಪಣೆ ಶ್ರೀಮತಿ ಅನಿತಾ ನಾಗರಾಜ್ ಇವರಿಂದ.